ನಾನೊಬ್ಬ ದೊಡ್ಡ ಶ್ರೀಮಂತರ ಮಗ. ನನ್ನ ತಂದೆ ತಾಯಿಗಳನ್ನೇ ಕೊಲೆ ಮಾಡಿ ಸರ್ವ ಆಸ್ತಿಯನ್ನೇ ಎತ್ತಿ ಹಾಕಿ ಕುಬೇರನಾಗಿ ಆಡಂಬರದ ಮೇಲೆ ಮೆರೆಯುತ್ತಿರುವ ಕೊನ್ನೆ ನೀನು ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ಸರಿ ನಿನ್ನನ್ನು ಪತ್ತೆ ಹಚ್ಚಿ ಪರ್ಮನೆಂಟ್ ಆಗಿ ಪರಮಾತ್ಮನ ಪದಕ್ಕೆ ಕಳಿಸದಿದ್ದರೆ ನನ್ನ ಹೆಸರು ದಾಸ ಅಲಿಯಾಸ್ ದೇವದಾಸನೇ ಅಲ್ಲ. ನಮಸ್ಕಾರ ದಾಸ್. ಓಹೋ, ಯಾರು? ಆ ವಿಜಯ್ ಅಪರೂಪಕ್ಕಾಗಿ ದಾಸನ? ಏನಿಲ್ಲ ದಾಸ್, ಒಂದು ವಾರದ ಹಿಂದೆ ಬೆಂಗಳೂರಿನಲ್ಲಿ ಪೊಲೀಸ್ ಇಂಟರ್ವ್ಯೂ ಕರೆದಿದ್ದರು. ಅಲ್ಲಿಗೆ ಹೋದೆ. ಅಲ್ಲಿ ಪರೀಕ್ಷೆಯಲ್ಲಿ ಮೆಡಿಕಲ್ನಲ್ಲಿ ಪಾಸ್ ಆದೆ. ಆದರೆ ಯಾಕೋ ವಿಜಯ್, ಮುಂದೇನಾಯಿತು? ಎಲ್ಲದರಲ್ಲೂ ಫಸ್ಟ್ ರ್ಯಾಂಕ್ ಪಡೆದ ನನಗೆ 1,50,000 ಲಂಚ ಕೇಳಿದರು. ಬಡವನಾದ ನನಗೆ ಅಷ್ಟೊಂದು ಲಂಚ ಕೊಡಲು ಸಾಧ್ಯವಿಲ್ಲವೆಂದರೆ ಅಲ್ಲಿಂದ ಕತ್ತು ಹಿಡಿದು ಹೊರ ತಳ್ಳಿದರು ದಾಸ್ ನನ್ನನ್ನು. ಅದಕ್ಕೆ ಎಷ್ಟೇ ಕಷ್ಟಪಟ್ಟು ಓದಿದರು ಮೇಲೆ ಬರಲು ಸಾಧ್ಯವಿಲ್ಲವೆಂದು ತಿಳಿದು ಸಾಯುವ ನಿರ್ಧಾರ ಮಾಡಿದ್ದೇನೆ. ವಿಜಯ್, ದಾಸನ ಮುಂದೆ ಸಾವಿನ ಶಬ್ದವನ್ನು ಎತ್ತಬೇಡ. ಸಾಯಬೇಕಾದವನು ನಿನ್ನಂತ ನಾಲೇಜ್ ವಿದ್ಯಾರ್ಥಿ ಅಲ್ಲ. ನಿನ್ನಿಂದ ಲಂಚ ಕೇಳಿ ನಿನ್ನನ್ನು ಹೊರ ತಳ್ಳಿದನಲ್ಲ, ಆ ಹರಾಮ್ ಕೋರ್ ಸಾಯಬೇಕು. ವಿದ್ಯೆ ಕಲಿಯುವುದಕ್ಕೆ ಕಾಸು ಇಲ್ಲದಾಗ ಕಂಡವರ ಹತ್ತಿರ ಕೈ ಒಡ್ಡಿ ಸಮಾಜದಲ್ಲಿ ಪ್ರತಿಷ್ಠೆ ಗಳಿಸಬೇಕೆಂದಿರುವ ನಿನ್ನಂತ ಬಡ ವಿದ್ಯಾರ್ಥಿಗೆ ಲಂಚ ಕೇಳಿದನಲ್ಲ, ಆ ಹರಾಮ್ ಕೋರ್ ಸಾಯಬೇಕು. ಒಂದು ವಾರದಲ್ಲಿ ನಿನ್ನ ಮನೆಗೆ ಆರ್ಡರ್ ಕಾಪಿ ಬಂದೇ ಬರುವಂತೆ ಮಾಡುತ್ತೇನೆ. ಸಾಧ್ಯವಿಲ್ಲ ದಾಸ್. ಈಗಾಗಲೇ ಆ ಸೀಟಿಗೆ MLA MP ಗಳ ಮಕ್ಕಳು, ದೊಡ್ಡ ದೊಡ್ಡ ಅಧಿಕಾರಿಗಳ ಮಕ್ಕಳು ಕೇಳಿದ್ದಕ್ಕಿಂತ ಹೆಚ್ಚು ಲಂಚವನ್ನು ಹಿಡಿದುಕೊಂಡು ನಿಂತಿದ್ದಾರೆ. ಹೀಗಿರುವಾಗ ಸಾಧ್ಯವಿಲ್ಲ. ವಿಜಯ್, ಈ ದಾಸನಿಗೆ ಅಸಾಧ್ಯವೆನ್ನುವುದು ಯಾವುದೂ ಇಲ್ಲ. ಹೆಬ್ಬಟ್ಟಿನ MLA, ರಟೈಕ ಕಲಿತ MP ಕೇಳಿದಷ್ಟು ಲಂಚವನ್ನು ಕೊಟ್ಟು ನೌಕರಿಗೆ ಸೇರಿ ಬಡ ವಿದ್ಯಾರ್ಥಿಗಳನ್ನು ಬಲಿಪಶು ಮಾಡಿ ದೊಡ್ಡ ದೊಡ್ಡ ಅಧಿಕಾರಿಗಳ ಬೆಂಬಲವನ್ನು ಪಡೆದುಕೊಂಡು ಕೇಳಿದಷ್ಟೇ ಲಂಚವನ್ನು ಕೊಡುವ ಶ್ರೀಮಂತರ ಮಕ್ಕಳಿಗೆ ನೌಕರಿ ಕೊಡಿಸುವ ಗ್ರೇಟ್ ಕ್ರಿಮಿನಲ್ ಶರ್ಮಾ, ನಿನ್ನಿಂದ ಎಷ್ಟು ಬಡ ವಿದ್ಯಾರ್ಥಿಗಳು ಲಂಚವನ್ನು ಕೊಡಕ್ಕಾಗದೆ ಕಣ್ಣೀರಿನಲ್ಲಿ ಕೈ ತೊಳೆದಿದ್ದಾರೆ. ಕೆಲವರು ಕಷ್ಟಪಟ್ಟು ಓದಿದರೂ ಹುದ್ದೆ ಸಿಗಲಿಲ್ಲವೆಂದು ವಿಷ ಕುಡಿದು ಸತ್ತು ಹೋಗಿದ್ದಾರೆ. ಅಂದಾಗ ನಿನ್ನಂತ ಕರ್ಮದ ಕುತಂತ್ರಿಯನ್ನು ಧರ್ಮದ ನಾಡಿನಲ್ಲಿ ಬದುಕುವುದಕ್ಕೆ ಬಿಡಬೇಕಾ? ಬರುವ ಶರ್ಮ, ಹಿಂದೆ ನಿನ್ನ ಕತ್ತು ಕೈದು ಕೈಲಾಸಕ್ಕೆ ಕಳಿಸಲು. ಆಯ್ತು ದಾಸ್, ನೀನು ಆ ಅಧಿಕಾರಿಗಳಿಗೆ ಭೇಟಿಯಾಗಿ ನನಗೆ ಆ ನೌಕರಿ ಕೊಡಿಸಿದೆ ಅಂದರೆ ನೀನೇ ನನ್ನ ಭಾಗದ ದೇವರೆಂದು ತಿಳಿದುಕೊಳ್ಳುತ್ತೇನೆ. ಆಯ್ತು, ಹೋಗಿ ಬಾ ದಾಸ್. ನಿನ್ನ ಮನೆಗೆ ಆರ್ಡರ್ ಕಾಪಿ ಬಂದೇ ಬರುತ್ತದೆ. ಅಧಿಕಾರಿ ಕಂಡವರಿಂದ ಲಂಚವನ್ನು ಹೊಡೆದು ಬಡ ವಿದ್ಯಾರ್ಥಿಗಳನ್ನು ಬಲಿಪಶು ಮಾಡಿ ಅಮಾಯಕರನ್ನು ಬೀದಿಗೆ ತಳ್ಳಿ ಶ್ರೀಮಂತರ ಮಕ್ಕಳಿಂದ ಸುಪ್ಪತ್ತಿಗೆ ಮೇಲೆ ಕುಳಿತು ಸುಬೇದಾರನಾಗಿ ಮೆರೆಯುತ್ತಿರುವ ಅಧಿಕಾರಿ, ಹಿಂದಿನಿಂದ ಆಗಬೇಕು ನೀ ದಾಸನ ಕೈಯಲ್ಲಿ ಬೀದಿ ವಿಕಾರಿ. ಬರುವೆ ಅಧಿಕಾರಿ, ನಿನ್ನ ಜೀವ ಮಾಡಲು ಪರಲೋಕಕ್ಕೆ ಪರಾರಿ. ಕರಬು ಬಾಸು ಕರಬು ಸುಮ್ಮನೆ ಓಡೋಡು ನಿಲ್ಲಬೇಡ ಓಡಗೆ ಓಡೋದು. ಕರಬು ಬಾಸು ಕರಬು ಸುಮ್ಮನೆ ಓಡೋಗಿ ನಿಲ್ಲಬೇಡ ಓಡಗೆ ಓಡೋದು.
ಗಾಡಿಗಳು ರೌಡಿಗಳು ಬಿಡ ಆದವ್ರೆ ನನ್ನ ಭೇಟಿ ಮಾಡೋಕೆ ಮುಗಿ ಬಿದ್ದವ್ರೆ ಇಲ್ಲಲ್ಲಿ ನನ್ನ ಕಿಂಗು ಅಂದವ್ರೆ ನನ್ನ ಕಟ್ಟಗೊಂಡು ನೀನು ಆಡು ಬಾರಿ ನಾನು ಕರದಲ್ಲಿ ಬರ್ತೀನಿ ನಡೀತಾ ರಡಿ ನಾನು ಮಾಡ್ತಾ ಇಲ್ಲ ಕಣೆ ಈಗ ಕಾಮಿಡಿ ಯಾರು ಹೆದರದೆ